ಸೊ ಅದಕ್ಕೋಸ್ಕರ ನಾವು ಒಂದು ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಈ ಡೇಯಲ್ಲಿ ನಾವು ಪ್ಲಾಸ್ಟಿಕ್ ಸರ್ಜನ್ಸ್ ಏನೇನು ಮಾಡ್ತಾರೆ, ತುಂಬ ಜನ ಅನ್ಕೋತಾರೆ ಬರೀ ನಾವು ಚರ್ಮ ಹಾಕ್ತೀವಿ ಸುಟ್ಟೋಗಿದಾಗ, ಇಲ್ಲ ಗಾಯ ಆಗಿದಾಗ ಚರ್ಮ ಹಾಕ್ತೀವಿ, ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ. ಬಟ್ ಪ್ಲಾಸ್ಟಿಕ್ ಸರ್ಜರಿ ಅದಿಷ್ಟೇ ಅಂತಲ್ಲ, ನಾವು ತುಂಬ ಮಾಡ್ತೀವಿ. ಅಂದರೆ ನಾವು ಕೈ ಕಟ್ಟಾಗಿದ್ದಾಗ ಮರು ಜೋಡಣೆ ಆಗಿರ್ಬೋದು, ಯಾವುದೇ ಕ್ಯಾನ್ಸರ್ ಆಗಿದ್ಮೇಲೆ ಅದು ಮತ್ತೆ ಮರು ನಿರ್ಮಾಣ ಮಾಡುವಂಥ ಆಗಿರ್ಬೋದು, ಆನೆ ಕಾಲಾಗಿದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ಆಗಿರ್ಬೋದು, ಮುಖ ಒಡೆದು ಹೋಗಿದಾಗ ಅದಕ್ಕೆ ಮತ್ತೆ ಪುನರ್ನಿರ್ಮಾಣ ಮಾಡೋದು, ಇದರ ಬಗ್ಗೆ ಎಲ್ಲ ಅರಿವು ಮೂಡಿಸೋಕ್ಕೆ ನಾವು ಒಂದು ನಾಳೆ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂಥೇಳಿ ಸಹಯೋಗ್ ಹಾಸ್ಪಿಟ್ಲಲ್ಲಿ ಬೆಳಗ್ಗೆ 10:30ಯಿಂದ 2 ಗಂಟೆವರೆಗೂ ನಾವು ಮಾಡ್ತಾಯಿದ್ದೀವಿ. ಪ್ಲಾಸ್ಟಿಕ್ ಸರ್ಜರಿ ಡೇ ಅಂಗವಾಗಿ ನಾವು ಒಂದು ಫ್ರೀ ಕನ್ಸಲ್ಟೇಷನ್ ಕ್ಯಾಂಪ್ ಅಂತಲೂ ಇಟ್ಟಿದ್ದೀವಿ. ಅದರಲ್ಲಿ ಡಯಾಬಿಟಿಕ್ ಫುಟ್ ಆಗಿರ್ಬೋದು, ಯಾವುದೇ ಥರ ಪ್ಲಾಸ್ಟಿಕ್ ಸರ್ಜರಿ ರಿಲೇಟೆಡ್ ಸಮಸ್ಯೆ ಇರ್ಬೋದು, ನೀವು ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಸಮಾಲೋಚನೆ ಮಾಡ್ಬೋದು. ಅದರ ಜೊತೆಗೆ ನಾವು ಫ್ರೀ ಮೆಡಿಸಿನ್ಸ್ನೂ ಇಟ್ಟಿದ್ದೀವಿ. ಇದ್ರದ್ದು ಸದುಪಯೋಗ ತೊಗೋಬೇಕು ಅಂಥೇಳಿ ನಾವು ಎಲ್ಲ ಕಲಬುರಗಿ ಜನತೆಗೆ ರಿಕ್ವೆಸ್ಟ್ ಮಾಡ್ತೀವಿ. ಸೊ ತುಂಬ ಜನಕ್ಕೆ ಇದೊಂದು ಕಲ್ಪನೆ ಇದೆ, ಪ್ಲಾಸ್ಟಿಕ್ ಸರ್ಜರಿ ತುಂಬ ಕಾಸ್ಟ್ಲಿ ಅಂಥೇಳಿ. ಆ ಥರ ಏನಿಲ್ಲ. ಪ್ಲಾಸ್ಟಿಕ್ ಸರ್ಜರಿ ಸಾಮಾನ್ಯ ಸರ್ಜರಿ ಥರನೇ ಸರ್ಜರಿ, ಬಟ್ ಇದು ಕಾಸ್ಟ್ಲಿ ಸರ್ಜರಿ ಅಂತೇನಿಲ್ಲ. ಮೊದಲ ಟೈಮಲ್ಲಿ ಪ್ಲಾಸ್ಟಿಕ್ ಸರ್ಜನ್ಸ್ ಕಮ್ಮಿ ಇರೋದ್ರಿಂದ ನಾವು ಪ್ಲಾಸ್ಟಿಕ್ ಸರ್ಜರಿಗೋಸ್ಕರ ಬೇರೆ ಬೇರೆ ಕಡೆ ಹೋಗಬೇಕಾಗ್ತಿತ್ತು. ಬಟ್ ಈಗೆಲ್ಲ 10 ವರ್ಷದಿಂದ ನಾವು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ, ತುಂಬ ಜನಕ್ಕೆ ಟ್ರೀಟ್ಮೆಂಟು ಮಾಡ್ತಾಯಿದ್ದೀವಿ. ಪ್ಲಾಸ್ಟಿಕ್ ಸರ್ಜರಿ ಆ ಥರ ಏನು ಕಾಸ್ಟ್ಲಿ ಸರ್ಜರಿ ಅಂತ ಏನು ಇಲ್ಲ. ಈಗ ತುಂಬ ಕಡೆ ಅಂದರೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಡಿಸ್ಟ್ರಿಕ್ಟ್ ಪ್ಲೇಸಸಲ್ಲಿ ಪ್ಲಾಸ್ಟಿಕ್ ಸರ್ಜನ್ಸ್ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸಹಯೋಗ್ ಹಾಸ್ಪಿಟಲ್ ಬಂದುಬಿಟ್ಟು ಕಲಬುರ್ಗಿ ಅಲ್ಲಿ NGO ಕಾಲನಿ ಅಂತಿದೆ, ಸೇಡಮ್ ರೋಡಲ್ಲಿ ಓಕ್ಲಿ ಕ್ಯಾಂಪ್ ನೆಕ್ಸ್ಟಲ್ಲಿ NGO ಕಾಲನಿ, ಅಲ್ಲಿ ಸಹಯೋಗ್ ಹಾಸ್ಪಿಟಲ್ ಇದೆ. ನಾಳೆ ಬೆಳಗ್ಗೆ 10:30ಯಿಂದ 2 ಗಂಟೆವರೆಗೂ ನಾನು ಕಲಬುರ್ಗಿ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಬಂದು ಸದುಪಯೋಗ ತೊಗೋಬೋದು ಅಂಥೇಳಿ. ಧನ್ಯವಾದ.